ಸುಮ್ಮನೆ ನಮ್ಗೆ ಯಾಕಂದ್ರೆ ಗೊತ್ತಿಲ್ಲದಿರೋ ನಮಗೂ ನಾವೇನೋ ಅಂದ್ಕೊಂಡಿರ್ತೀವಿ. ಅಲ್ಲಿ ಹೋದಾಗ ನಾನೇನು ಅಲ್ಲ, ತಗ್ಗಿ ಬಗ್ಗಿ ನಡಿಬೇಕು, ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದನ್ನು ಅವರಿಂದ ನಾನು ಕಲ್ತಿದ್ದೀನಿ. ಸೊ ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ಅಮ್ಮ ಅಷ್ಟೇ, ನನಗೆ ಪ್ರಾಣ ಅಮ್ಮ. ನನಗೆ ಈ ವೇದಿಕೆ ತುಂಬ ಕಷ್ಟ. ನನಗೆ ಸುಮಾರು ಜ್ಞಾಪಕ ಬರುತ್ತೆ. ಅಮ್ಮನ ಜೊತೆಯಲ್ಲಿ ನಾವು ಕಳೆದಂಥ ದಿನಗಳಾಗ್ಬೋದು, ಅವರಿಂದ ಕಲಿತಂಥ ವಿದ್ಯೆ. ಅಂದರೆ ಒಂದು ಸಿನಿಮಾ ಹೇಗೆ ಮಾಡಬೇಕು, ಆ ಸಿನಿಮಾ ಮಾಡೋ ಒಬ್ಬ ನಿರ್ಮಾಪಕ ಹೇಗಿರಬೇಕು, ಆ ಸಿನಿಮಾ ಮಾಡಿದ ಮೇಲೆ ಅದನ್ನು ವ್ಯಾಪಾರ ಹೇಗೆ ಮಾಡಬೇಕು, ಆ ವ್ಯಾಪಾರ ಮಾಡಿ ಜನಗಳಿಗೆ ಮೋಸ ಆಗಬಾರ್ದು, ಆಡಿಯನ್ಸ್ ಸಿನಿಮಾ ನೋಡೋಕ್ಕೆ ಬರೋರಿಗೆ ಮೋಸ ಆಗಬಾರ್ದು, ಅವರು ಟಿಕೆಟ್ ಕೊಟ್ಟ ದುಡ್ಡನ್ನು ಅವರು ಎಂಥ ಚಿತ್ರ ನೋಡಿದೆ ಅನ್ನಿಸ್ಕೊಳ್ಳೋದಕ್ಕೆ ಏನು ನಾವು ಚಿತ್ರಗಳನ್ನು ಮಾಡಬೇಕು ಅನ್ನೋ ತಯಾರಿನ ನಾನು ಕಲ್ತಿದ್ದೆ ಅಮ್ಮನಿಂದ. ನಾನಿವತ್ತು ಈ ಚಿತ್ರರಂಗದಲ್ಲಿ ಏನಾದರೂ ನಾನು ಇಷ್ಟೆಲ್ಲ ಕಲಿತು ಒಬ್ಬ ಯಶಸ್ವಿ ನಿರ್ಮಾಪಕ ಅನ್ನಿಸ್ಕೊಂಡಿದ್ರೆ ಅದಕ್ಕೆ ಅಮ್ಮನೇ ಕಾರಣ. ವೇದಿಕೆ ಮೇಲೆ ಕುಳಿತಿರುವ ಪೂರ್ಣಿಮಾ ಅಮ್ಮವರೇ, ಮನೋಹರ್ ಅವರೇ, ವೇಲು ಅವರೇ, ಮಂಜುನಾಥ್, ಸೌಮ್ಯ ಅವರೇ, ನಮ್ಮ ವರ್ಧಣ್ಣ ಅವರ ಮಗಳು ಇದ್ದಾರೆ ಇಲ್ಲಿ. ತುಂಬ ಸಂತೋಷ ಆಯಿತಮ್ಮ ನಿಮಗೆ ನೋಡಿ, ಎಷ್ಟೋ ದಿನಗಳಾಗಿತ್ತು ನೋಡಿ, ಕುಡಿ ಮತ್ತೆ ಬಿಟ್ಕೊಂಡು. ಹಾಗೆ ಮನೋಹರ್ ಅವರಾಗ್ಬೋದು, ವೇಲು ಅವರಾಗ್ಬೋದು. ಟ್ಯಾನ್ಜಾನಿಯಾದಿಂದ ಅದೇ ಮಾತಾಡ್ತಾಯಿದ್ದೆ ಅವ್ರ ಹತ್ರ. ಮಂಡ್ಯ ಗೌಡ್ರಂತೆ ಅವರು. 24 ವರ್ಷ ಆಯಿತು, 17 ವರ್ಷ ಆಯಿತಂತೆ ಹೋಗಿ ಅಲ್ಲಿ ಕನ್ನಡದ ಒಂದು ಸಂಘ ಕೂಟ ಕಟ್ಟಿಕೊಂಡು ನಮ್ಮ ಈ ಒಂದು ಹಬ್ಬ ಏನೇ ಬಂದರೂ ಅಲ್ಲಿ ಆಚರಣೆ ಮಾಡಿಕೊಂಡು ತುಂಬ ನಮ್ಮ ಸಂಪ್ರದಾಯನ ಇವತ್ತಿಗೂ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ. ಅಂದರೆ ತುಂಬ ಸಂತೋಷ. ನಿಮಗೂ ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ನಮಸ್ಕಾರ. ಈ ಒಂದು ಭವನ ಡಾಕ್ಟರ್ ರಾಜ್ಕುಮಾರ್ ಭವನ. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಭವನ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ಈ ಒಂದು ನಾದಯೋಗಿ ಒಂದು ಪುಸ್ತಕದ ಬಿಡುಗಡೆ. ಅದರಲ್ಲೂ ನನಗೆ ತುಂಬ ಆತ್ಮೀಯರು ಆ ಕುಟುಂಬ, ಮಂಜುನಾಥ್ ಹಾಗೂ ಸೌಮ್ಯ. ಸುಮಾರು ಒಂದು 25 ವರ್ಷಗಳಿಂದ ಅವರ ಒಡನಾಟ, ಆ ಕುಟುಂಬದ ಒಡನಾಟ. ಮಂಜು ಯಾವತ್ತಿಗೂ ತುಂಬ ಸ್ಟ್ರೈಟ್ ಫಾರ್ವರ್ಡ್, ಬರವಣಿಗೆ, ಇದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಅವ್ರಿಗೆ. ಚಿತ್ರರಂಗದಲ್ಲಿ ತುಂಬ ಆಳವಾಗಿ ತೊಡಸ್ಕೊಂಡು ಅದರಲ್ಲೂ ಅಪ್ಪಾಜಿ ಹಾಗೂ ಅಮ್ಮನ ಪ್ರೀತಿನ ಗಳಿಸಿದವರು ಅವರು. ಸೊ ಈ ಪುಸ್ತಕನ ಅವರು ಬಿಡುಗಡೆ ಮಾಡಿದ್ದಾರೆ ಇವತ್ತು. ನಿಜವಾಗ್ಲೂ ತುಂಬ ಸಂತೋಷ. ನನಗೆ ಅಲ್ಲ, ಇಡೀ ರಾಜ್ಯದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ನಿಜವಾಗ್ಲೂ ತುಂಬ ಸಂತೋಷ ಅಂತ ಹೇಳ್ತೀನಿ. ಅವರೆಲ್ಲರ ಆಶೀರ್ವಾದ ನಿಮಗಿರಲಿ. ಅಣ್ಣವರು, ಅಪ್ಪಾಜಿ ಅಂದರೆ ಏನು ಹೇಳಬೇಕು, ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಎಲ್ಲೋ ನಾವು ಸ್ಕೂಲ್ ಹೋಗುವಂಥ ಸಂದರ್ಭದಲ್ಲಿ 2 ಗಂಟೆಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಪೊಲೀಸವ್ರ ಹತ್ರ ಲಟ್ಟಿ ತಿಂದು ಟಿಕೆಟ್ ತೊಗೊಂಡು ಕಷ್ಟಪಟ್ಟು ಅಷ್ಟೊತ್ತಿಗೆ ತೊಗೊಂಡು ನಿಂತ್ಕೊಂಡ್ರೆ ಫಸ್ಟ್ ಶೋಗೆ ಸಿಗೋದು, ಸೆಕೆಂಡ್ ಶೋಗೆ ಟಿಕೆಟ್ ಸಿಗೋದು ನಮಗೆ. ಅಂಥ ಒಂದು ದಿನಗಳಲ್ಲಿ ಬೆಳೆದು ಅವರನ್ನು ಎದುರಿಗೆ ಯಾವಾಗ ನೋಡ್ತೀವಿ ಅಂತ ಎಷ್ಟೋ ವರ್ಷಗಳಿಂದ ನಾವು ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಕಷ್ಟಪಟ್ಟು ಏನೇನೋ ಟ್ರೈ ಮಾಡ್ತಾಯಿದ್ವಿ, ಆಗ್ತಾಯಿರಲಿಲ್ಲ. ಆ ಭಗವಂತ ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನಮಗೆ. ಅಪ್ಪಾಜಿ ಅಮ್ಮನ ಮನಸ್ಸಲ್ಲಿ ನನಗೊಂದು ಜಾಗ ಕೊಟ್ಟರು ಅವರು. ನನಗೆ ಈ ಜನ್ಮಕ್ಕೆ ಇಷ್ಟೇ ಸಾಕು.
ನನಗಿನ್ನೇನು ಬೇಕಾಗಿಲ್ಲ. ನನ್ನ ಸಾಧನೆ ಏನು ಅಂದರೆ ಇಷ್ಟೇ, ಇದಕ್ಕಿಂತ ನಾನು ಇನ್ನೇನು ಸಾಧಿಸೋದು ಬೇಕಾಗಿಲ್ಲ ಅಂತ ನಾನೇ ತೀರ್ಮಾನ ಮಾಡ್ಕೊಂಬಿಟ್ಟೆ. ಯಾಕೆಂದರೆ ಆ ಥರ ಅವರೊಂದು ಅನುಭವ, ಅವ್ರ ಜೊತೆಯಲ್ಲಿ ನಾವು ಕೂತು ಮಾತಾಡ್ತಾ ಇದ್ದರೆ ಅವ್ರಿಗೆ ಸಿನಿಮಾ, ಅವರ ತಂದೆ ತಾಯಿ, ಅವರ ನಡೆದು ಬಂದಂಥ ಹಾದಿ ಇಷ್ಟೇ. ಇದ್ರ ಎಷ್ಟು ನೂರಾರು ಸರಿ ನಾವು ಭೇಟಿಯಾಗಿ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಇದು ಇಷ್ಟೇ ಟಾಪಿಕ್ಕು. ಕೇಳ್ತಾ ಇದ್ದರೆ ಇನ್ನೂ ಎಷ್ಟೋ ಕೇಳಬೇಕು ಅನ್ಸೋದು. ಅವರ್ಗಟ್ಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಇಷ್ಟೆಲ್ಲ ಇದ್ರೂ ಆ ಒಂದು ಸಂದರ್ಭಗಳಲ್ಲಿ ನಮಗೆ ಅವರ ಹೇಳಿದಂಥ ಮಾತುಗಳನ್ನು ನಾನು ಇನ್ನೂ ಕಲಿತಾ ಇದ್ದೀನಿ, ನನಗಿನ್ನೂ ಏನು ಗೊತ್ತಿಲ್ಲ ಅಂತಲೇ ಹೇಳೋರು ಕೊನೆವರೆಗೂ. ಅಲ್ಲಿಗೆ ನಾವ್ಯಾರು ಸುಮ್ಮನೆ ಯಾಕಂದರೆ ಗೊತ್ತಿಲ್ಲದಿರೋ ನಮಗೂ ನಾವೇನೋ ಅಂದ್ಕೊಂಡಿರ್ತೀವಿ. ಅಲ್ಲಿ ಹೋದಾಗ ನಾನೇನು ಅಲ್ಲ, ತಗ್ಗಿ ಬಗ್ಗಿ ನಡಿಬೇಕು, ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದನ್ನು ಅವರಿಂದ ನಾನು ಕಲ್ತಿದ್ದೀನಿ. ಸೊ ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ಅಮ್ಮ ಅಷ್ಟೇ, ನನಗೆ ಪ್ರಾಣ ಅಮ್ಮ. ನನಗೆ ಈ ವೇದಿಕೆ ತುಂಬ ಕಷ್ಟ. ನನಗೆ ಸುಮಾರು ಜ್ಞಾಪಕ ಬರುತ್ತೆ. ಅಮ್ಮನ ಜೊತೆಯಲ್ಲಿ ನಾವು ಕಳೆದಂಥ ದಿನಗಳಾಗ್ಬೋದು, ಅವರಿಂದ ಕಲಿತಂಥ ವಿದ್ಯೆ, ಅಂದರೆ ಒಂದು ಸಿನಿಮಾ ಹೇಗೆ ಮಾಡಬೇಕು, ಆ ಸಿನಿಮಾ ಮಾಡೋ ಒಬ್ಬ ನಿರ್ಮಾಪಕ ಹೇಗಿರಬೇಕು, ಆ ಸಿನಿಮಾ ಮಾಡಿದ ಮೇಲೆ ಅದನ್ನು ವ್ಯಾಪಾರ ಹೇಗೆ ಮಾಡಬೇಕು, ಆ ವ್ಯಾಪಾರ ಮಾಡಿ ಜನಗಳಿಗೆ ಮೋಸ ಆಗಬಾರ್ದು, ಆಡಿಯನ್ಸ್ ಸಿನಿಮಾ ನೋಡೋಕ್ಕೆ ಬರೋರಿಗೆ ಮೋಸ ಆಗಬಾರ್ದು, ಅವರು ಟಿಕೆಟ್ ಕೊಟ್ಟ ದುಡ್ಡನ್ನು ಅವರು ಎಂಥ ಚಿತ್ರ ನೋಡಿದೆ ಅನ್ನಿಸ್ಕೊಳ್ಳೋದಕ್ಕೆ ಏನು ನಾವು ಚಿತ್ರಗಳನ್ನು ಮಾಡಬೇಕು ಅನ್ನೋ ತಯಾರಿನ ನಾನು ಕಲ್ತಿದ್ದೆ ಅಮ್ಮನಿಂದ. ನಾನಿವತ್ತು ಈ ಚಿತ್ರರಂಗದಲ್ಲಿ ಏನಾದರೂ ನಾನು ಇಷ್ಟೆಲ್ಲ ಕಲಿತು ಒಬ್ಬ ಯಶಸ್ವಿ ನಿರ್ಮಾಪಕ ಅನ್ನಿಸ್ಕೊಂಡಿದ್ರೆ ಅದಕ್ಕೆ ಅಮ್ಮನೇ ಕಾರಣ. ಯಾವತ್ತೂ ಅಂದರೆ ಇಬ್ಬರು ಇಲ್ಲ ಅಂತ ನಮ್ಮ ಕಣ್ಣು ಮುಂದೆ ಇಲ್ಲದೆ ಇರ್ಬೋದು, ಆದರೆ ಇಲ್ಲಿ ಶಾಶ್ವತವಾಗಿ ನನಗೆಲ್ಲ ಈ ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಇದ್ದಾರೆ ಅವರು. ನನಗೆ ಯಾವಾಗಾದರೂ ತುಂಬ ಕಾಡುತ್ತೆ ಅಮ್ಮನ ಹತ್ರ. ನಾನು ಅವಾಗ ಪೂರ್ಣಿಮಾರು ಫೋನ್ ಮಾಡ್ತೀನಿ, ಅಮ್ಮನ ವಾಯ್ಸೇ ನನಗೆ ಅಮ್ಮನ ವಾಯ್ಸೇ ನನಗೆ. ನಾನು ಅಮ್ಮ ಇದ್ದಾಗ ಯಾವಾಗ ಫೋನ್ ಮಾಡಿದ್ರೆ ಅಮ್ಮನ ಫೋನು ಪೂರ್ಣಿಮಾ ಅವ್ರು ತಗೊಳ್ಳೋರು, ಸೇಮ್ ವಾಯ್ಸು. ನಾನು ಅಮ್ಮ ಅಂದ್ಕೊಂಡಿದ್ದ, ಅಮ್ಮ ಹೇಗಿದ್ದೀರಮ್ಮ, ಏನು ವೆಂಕಟೇಶ್ವರಿ, ನಾನು ಪೂರ್ಣಿಮಾ ಮಾತಾಡ್ತಾಯಿದ್ದೀನಿ ಅನ್ನೋರು. ನನಗೆ ಅವಾಗ ಅಮ್ಮ, ನನಗೆ ಯಾವಾಗಾದರೂ ಅಮ್ಮನ ಜೊತೆ ಮಾತಾಡಬೇಕು, ಇಲ್ಲದೇನೋ ತುಂಬ ಜ್ಞಾಪಕ ಬಂದಾಗ ನಾನು ಪೂರ್ಣಿಮಾ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ತೊಂದರೆ ಕೊಡ್ತಾಯಿರ್ತೀನಿ, ಸುಮ್ಮನೆ ಜ್ಞಾಪಕ ಬಂತಮ್ಮ, ನಿಮ್ಮ ಧ್ವನಿ ಕೇಳೋದು ನಂಗೆ ಸಾಕು. ಈ ಥರ ಇದು ಅವರ ಒಡನಾಟ, ಅವ್ರ ಜೊತೆ ಇದ್ದಿದ್ದು, ಇದೆಲ್ಲ ನಮಗೆ ಒಂದು ಕನಸು ಥರ ನನಗೆ. ಅಂದರೆ ಇಷ್ಟೆಲ್ಲ ನಮ್ಗೆ ಏನು ನಿಜಾನ ಇವೆಲ್ಲ ನನ್ನ ಜೀವನದಲ್ಲಿ ನಡೆದಿರೋದು ಅನ್ನೋ ಒಂದು ಅವಾಗ ಜ್ಞಾಪಕ ಬರುತ್ತೆ ನನಗೆ. ಸೊ ನಿಜವಾಗ್ಲೂ ಒಂದು ಅದೃಷ್ಟನೇ ಅದು. ಈ ಸಂದರ್ಭದಲ್ಲಿ ಇಂಥ ಒಂದು ಸಾಧಕರು ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಏನು ಅಂತ ಗೊತ್ತಿರೋರು. ಅವರ ಅಂದರೆ ಇರಲಿ, ಈ ಸಂದರ್ಭದಲ್ಲಿ ನಾನು ಮಾತಾಡಬಾರ್ದು. ಯಾರೋ ಏನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವರು ನಮ್ಮ ಕಲಾವಿದರೆ, ಅವರು ನಮ್ಮ ಸ್ನೇಹಿತರೆ. ನನಗೆಷ್ಟು ಬೇಜಾರಾಯಿತು ಅಂದರೆ, ಅವ್ರು ಯಾವತ್ತಾದರೂ ಒಂದು ದಿನ ಒಂದು ಕ್ಷಣ ರಾಜ್ಕುಮಾರ್ ಅವರ ನಮ್ಮ ಹತ್ರ ನಿಂತು ಮಾತಾಡಿದ್ದಿದ್ರೆ ಅವರು ಏನು ಅಂತ ಇವ್ರಿಗೆಲ್ಲ ಗೊತ್ತಾಗಿರೋದು. ಒಂದು ನಿಮಿಷ ನಿಂತಿದ್ರು ಸಾಕಾಗಿತ್ತು, ಯಾರು ಹಂಗೆ ಮಾತಾಡಲ್ಲ. ಅವ್ರಿಗೆ ಬರೀ ಚಿತ್ರದಲ್ಲಿ ಇಲ್ಲಾಂದರೆ ಎಲ್ಲ ಪತ್ರಿಕೆಗಳನ್ನು ನೋಡಿ ಅಭ್ಯಾಸ ಅವ್ರಿಗೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಯೋಗ ಆಗ್ಬೋದು, ಏನೇ ಆಗ್ಬೋದು, ನಾವೆಲ್ಲ ಯೋಗ ಅನ್ನೋದು ಈ ಮೆಡಿಟೇಷನ್ 10-15 ವರ್ಷದಿಂದ ಬಂದಿರ್ಬೋದು. ಅವರು 30-40 ವರ್ಷಕ್ಕೆ ಮುಂಚೆನೇ ಆ ಯೋಗನ
ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಏನು ಯೋಗ ಅನ್ನೋದನ್ನು ಆ ಕಾಲದಲ್ಲಿ ತೋರಿಸಿರೋರು. ಸುಮ್ಮನೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿಲ್ಲ. ಎಷ್ಟೋ ಮಂಜು ಹೇಳಿದ್ರು, ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಪ್ರತಿಷ್ಠಾನಕ್ಕೆ ಒಂದು ವಾರದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಬರೋದಿಲ್ಲ, ಸರ್ಕಾರ ಸುಮ್ಮನೆ ಜಾಗ ಕೊಡೋದಿಲ್ಲ. ಆ ಜಾಗ ಪ್ರತಿಷ್ಠಾನ ರಾಜ್ಕುಮಾರ್ ಅವರಿಗೆ, ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ, ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಅದು ಸರ್ಕಾರ ಇಡೀ ರಾಜ್ಯಕ್ಕಾಗ್ಬೋದು, ದೇಶಕ್ಕಾಗ್ಬೋದು, ಇಂಥ ಒಂದು ಪ್ರತಿಷ್ಠಾನ ಇದ್ದರೆ ಯಾರ್ದು ಪ್ರತಿಷ್ಠಾನ ಅಂತ ಬಂದಾಗ ಅವರ ಬಗ್ಗೆ ಏನು ತಿಳ್ಕೊಂಡು ನಾನು ಅಟ್ಲೀಸ್ಟ್ ಅವರಲ್ಲಿ 2% ಕಲಿಬೇಕು ಅನ್ನೋದು ಶಾಶ್ವತವಾಗಿ ಸೂರ್ಯಚಂದ್ರರು ಇರೋವರೆಗೂ ಅಂಥ ಒಂದು ಪ್ರತಿಷ್ಠಾನ, ಒಂದು ಮೆಸೇಜ್ ಕೊಡುವಂಥ ಪ್ರತಿಷ್ಠಾನ. ಅವೆಲ್ಲ ಪ್ರತಿಷ್ಠಾನಗಳು ಸುಮ್ಮನೆ ಆಗೋದಿಲ್ಲ, ಇಲ್ಲ ಸರ್ಕಾರ ಸುಮ್ಮನೆ ಜಾಗ ಕೊಡೋದಿಲ್ಲ, ಇಲ್ಲ ಸುಮ್ಮನೆ ಯಾರ್ಯಾರಿಗೂ ಕೊಡೋದಿಲ್ಲ. ಅಂಥ ಒಂದು ಅಚೀವ್ ಮಾಡಿರೋ ಅಂಥ ಸಾಧಕರಿಗೋಸ್ಕರ ಅದನ್ನು ಮಾಡಿರೋಂಥ ಕೊಟ್ಟಿರೋದು. ಆ ಸಾಧಕರು ನಾನು ಸುಮಾರು, ನೀವು ಯಾರು ನೋಡ್ತೀರ ಗೊತ್ತಿಲ್ಲ, ಪ್ರತಿಷ್ಠಾನಕ್ಕೆ ಹೋಗಿ ನೀವಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಲ್ಲಿ ಅಂದರೆ, ಆ ಸಾವಿರಾರು ಜನ ಬಂದು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಾಡಿಕೊಂಡು ಅಪ್ಪಾಜಿ ಅಮ್ಮನ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಪೂಜೆ ಮಾಡ್ಕೊಂಡು ಅಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಒಂಥರ ಅಲ್ಲಿ ಅಪ್ಪಾಜಿ ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು ಈ ಕಡೆ ಅಂಬರೀಷ್ ಅವ್ರ ಹತ್ರ ಬರ್ತಾರೆ. ಬಂದು ಇವರೆಲ್ಲ ಒಂದು ಮೆಸೇಜ್ ಕೊಡ್ತಿದ್ದಾರೆ ಅವ್ರಿಗೆ. ನಾನು ಹಿಂಗೆ ಆಗಬೇಕು, ನಾನು ಹಿಂಗೆ ಬೆಳಿಬೇಕು, ನಾನು ಈ ಥರ ಅವ್ರ ಸಾಧನೆಗಳಲ್ಲಿ ಎಲ್ಲೋ ಒಂದಷ್ಟು ನಾನು ಅದನ್ನು ಒಂದು ಸ್ವಲ್ಪ ಪ್ರೂವ್ ಮಾಡಬೇಕು, ಈ ಥರ ಇನ್ಸ್ಪಿರೇಷನ್ ಆಗುತ್ತೆ. ಅದಿಲ್ಲ ಅಂದಿದ್ರೆ ಏನು ಗೊತ್ತಾಗುತ್ತೆ ಹೇಳಿ? ಸಾವಿರಾರು ಜನ ಬರ್ತಾರೆ ಒಂದು ವಾರಕ್ಕೆ ನಾನು ಹೇಳ್ತಾ ಇರೋದು. ಅದರಲ್ಲೂ ವೀಕೆಂಡ್ಸು ರಜೆ ಇದ್ದುಬಿಟ್ರೆ ತುಂಬ ಹೋಗ್ತಾರೆ ಅಲ್ಲಿ ಜನ ಸುಮ್ಮನೆ ಬರಲ್ಲ. ಇವತ್ತು ಖರ್ಚು ಮಾಡಿಕೊಂಡು ಯಾವ ಊರಿಂದ ಬರ್ತಾರೆ ಅಂದರೆ, ಅದರಲ್ಲಿ ಉತ್ತರ ಕರ್ನಾಟಕದಿಂದ ಎಲ್ಲ ಭಾಗದಿಂದನೂ ಬರ್ತಾರೆ ಅಲ್ಲಿ. ಸೊ ಇಂಥ ಒಂದು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅನ್ನೋ ಒಂದು ಜ್ಞಾನ ನಮಗಿರಬೇಕು. ಆಮೇಲೆ ಅಂಥವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯೋಗ್ಯತೆ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಏನೋ ಯಾವ ಉದ್ದೇಶಕ್ಕೋ ಮಾತಾಡಿ ಈ ಥರದ್ದೆಲ್ಲ ಮಾಡಬಾರ್ದು ಅಂತ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೂ ತಿಳಿಸ್ತೀನಿ. ಇನ್ನು ಮುಂದಕ್ಕೆ ದಯವಿಟ್ಟು ಯಾರು ಅವರ ವಿಷಯಗಳಲ್ಲಿ, ಆ ಮನೆ ವಿಷಯದಲ್ಲಿ ದಯವಿಟ್ಟು ಯಾರು ಯಾವುದೇ ಥರ ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ನಿಮಗೆ ಅವಮಾನ ಆಗುತ್ತೆ. ಖಂಡಿತವಾಗಲೂ ಅದನ್ನು ಮಾಡಬೇಡಿ, ಈ ಥರದ್ದೆಲ್ಲ ಮಾಡಬೇಡಿ ಅನ್ನೋದನ್ನು ಈ ವೇದಿಕೆ ಮುಖಾಂತರ ಮಾಧ್ಯಮಕ್ಕೆ ಹೇಳ್ತಾ, ಮಂಜುನಾಥ್ ಮತ್ತು ಸೌಮ್ಯ ಅವರು ಈ ಒಂದು ಪುಸ್ತಕ ಬಿಡುಗಡೆ ಯಶಸ್ವಿಯಾಗಲಿ. ಅವರು ಹೆಂಗೆ ಅಣ್ಣವರು ಹಾಡು ಸಂಗೀತ ಹೇಳ್ತಾ ಇರ್ತಾರೆ, ಹಂಗೆ ಮಂಜು ಮತ್ತು ಸೌಮ್ಯ ಅವರು ಪುಸ್ತಕ ಬರಿತಾ ಇರ್ತಾರೆ. ಇನ್ನೂ ಈ ಥರ ಪುಸ್ತಕಗಳನ್ನ ಬರಿತಾಯಿರಿ. ಒಳ್ಳೆಯದಾಗಲಿ. ನಮಸ್ಕಾರ.